ಸ್ನೇಹಿತರೆ, ಜನರು ಪ್ರಚಾರಕ್ಕಾಗಿ ಏನ್ ಬೇಕಾದ್ರೂ ಮಾಡ್ತಾರೆ. ಅವರು ತಮ್ಮ ಸಾವನ್ನು ಸಹ ನಕಲಿ ಮಾಡುತ್ತಾರೆ. ಅವರು ಕ್ಯಾನ್ಸರ್ನಿಂದ ಸೋಂಕಿಗೆ ಒಳಗಾಗಿದ್ದಾರೆ ಎಂದು ನಟಿಸಬಹುದು. ಫೆಬ್ರವರಿ 2ರಂದು ಈ ಪೋಸ್ಟ್ ಪೂನಂ ಪಾಂಡೆರವರ ಮ್ಯಾನೇಜರ್ ಅವರ ಇನ್ಸ್ಟಾಗ್ರಾಂನಲ್ಲಿ ಪೂನಂ ಅವರನ್ನು ಸರ್ವಿಕಲ್ ಕ್ಯಾನ್ಸರ್ನಿಂದ ಕಳೆದುಕೊಂಡಿದ್ದೇವೆ ಎಂದು ತಿಳಿಸಿದ್ದರು. ಆದರೆ ಬಜೆಟ್ ಭಾಷಣದಲ್ಲಿ HPV ಲಸಿಕೆಯ ಪ್ರಚಾರದ ಕೇವಲ 1 ದಿನದ ನಂತರ ಸೆಲೆಬ್ರಿಟಿಯೊಬ್ಬರು ಸಾವನ್ನಪ್ಪಿರುವುದು ಒಂದು ದೊಡ್ಡ ಕಾಕತಾಳೀಯ. ಇದು ನಿಜವಲ್ಲ, ಇದು ಸಂಪೂರ್ಣ ಪ್ರಚಾರದ ಸ್ಟಂಟ್ ಎಂದು ನಂತರ ತಿಳಿಯಿತು. ಇದು ದೊಡ್ಡ ಕಂಪನಿಗಳಿಂದ ಆಯೋಜಿಸಲ್ಪಟ್ಟಿದೆ. ಜಾಹೀರಾತು ಏಜೆನ್ಸಿಗಳು ಕೂಡ ಒಳಗೊಂಡಿವೆ. ಆದರೆ ಈ ವಿಡಿಯೋ ಪೂನಂ ಪಾಂಡೆಯವರ ಬಗ್ಗೆ ಅಲ್ಲ, ಇದು ಸರ್ವಿಕಲ್ ಕ್ಯಾನ್ಸರ್ ಬಗ್ಗೆ. ಸರ್ವಿಕಲ್ ಕ್ಯಾನ್ಸರ್ ಎಂದರೆ ಏನು ಮತ್ತು ಅದನ್ನು ಚರ್ಚಿಸುವುದು ಏಕೆ ಮುಖ್ಯ ಎಂಬುದನ್ನು ಮೊದಲು ಅರ್ಥ ಮಾಡಿಕೊಳ್ಳೋಣ. WHO ಹೇಳುವಂತೆ ಸರ್ವಿಕಲ್ ಕ್ಯಾನ್ಸರ್ ಮಹಿಳೆಯರಲ್ಲಿ 4ನೇ ಅತ್ಯಂತ ಸಾಮಾನ್ಯವಾದ ಕ್ಯಾನ್ಸರ್ ಆಗಿದೆ. ಭಾರತದ ಬಗ್ಗೆ ಮಾತನಾಡುವುದಾದರೆ ಇದು 2ನೆಯ ಅತ್ಯಂತ ಸಾಮಾನ್ಯವಾದ ಕ್ಯಾನ್ಸರ್ ಆಗಿದೆ. ಅದು ಸರ್ವಿಕಲ್ ಕ್ಯಾನ್ಸರ್. ಈ ಸರ್ವಿಕಲ್ ಕ್ಯಾನ್ಸರ್ ಪ್ರತಿ ವರ್ಷ ಜಾಗತಿಕವಾಗಿ 3 ಲಕ್ಷಕ್ಕೂ ಹೆಚ್ಚು ಜೀವಗಳನ್ನು ತೆಗೆದುಕೊಳ್ಳುತ್ತದೆ. ಭಾರತದಲ್ಲಿ ಪ್ರತಿ ವರ್ಷ 75,000 ಜೀವಗಳು ಬಲಿಯಾಗುತ್ತಿವೆ. ಅಂದರೆ ವಿಶ್ವದ 4ನೇ 1 ಭಾಗದಷ್ಟು ಸಾವುಗಳು ಭಾರತದಲ್ಲಿವೆ. ವ್ಯತ್ಯಾಸವೇನೆಂದರೆ ಈ ಕ್ಯಾನ್ಸರ್ ಅನ್ನು ಆರಂಭಿಕ ಹಂತದಲ್ಲಿ ಪತ್ತೆ ಮಾಡಿದರೆ ನಂತರ ಅದನ್ನು ಗುಣಪಡಿಸಬಹುದು. ಈಗ ಸರ್ವಿಕಲ್ ಕ್ಯಾನ್ಸರ್ ಅಂದರೆ ಏನು? ಇದು ಗರ್ಭಾಶಯದ ಅಂತ್ಯವನ್ನು ಗರ್ಭಕಂಠ ಎಂದು ಕರೆಯಲಾಗುತ್ತದೆ. ಇದು ಮಹಿಳೆಯ ಸಂತಾನೋತ್ಪತ್ತಿ ವ್ಯವಸ್ಥೆಯ ಅಂಡಾಶಯಗಳು ಅಂಡಾಣುಗಳನ್ನು ಉತ್ಪತ್ತಿ ಮಾಡುತ್ತವೆ. ಅಂಡಾಣು ಫಲವತ್ತಾದಾಗ ಮಹಿಳೆಯು ಗರ್ಭಿಣಿಯಾಗುತ್ತಾಳೆ. ಮೊಟ್ಟೆಯು ವೀರ್ಯವನ್ನು ಭೇಟಿಯಾಗದಿದ್ದರೆ ಮಹಿಳೆಗೆ ತನ್ನ ಪೀರಿಯಡ್ಸ್ ಹೊಂದಿರುತ್ತಾರೆ. ಇದು ಗರ್ಭಾಶಯವಾಗಿದೆ. ಇದನ್ನು ಗರ್ಭಾವಸ್ಥೆಯಲ್ಲಿ ಮಗು ಇಲ್ಲಿ ಬೆಳೆಯುತ್ತದೆ. ಅವಧಿಗಳು ಈ ರಂಧ್ರದಿಂದ ಹೊರಬರುತ್ತವೆ. ಇದನ್ನು ಯೋನಿ ಎಂದು ಕರೆಯಲಾಗುತ್ತದೆ. ಗರ್ಭಕಂಠವು ಯೋನಿ ಮತ್ತು ಗರ್ಭಾಶಯದ ನಡುವೆ ಬರುತ್ತದೆ. ಇದು ಮೂಲತಃ ಗರ್ಭಾಶಯದ ಪ್ರವೇಶದ ಬಾಗಿಲು. ಮಹಿಳೆಯರಿಗೆ ಪೀರಿಯಡ್ಸ್ ಆದಾಗ ಗರ್ಭಕಂಠವು ತೆರೆದು ರಕ್ತವು ಗರ್ಭಾಶಯದಿಂದ ಹೊರಬರುತ್ತದೆ. ಅದೇ ರೀತಿ ಮಗು ಜನಿಸಿದಾಗ ಗರ್ಭಕಂಠವು ಮಗುವನ್ನು ಹಾದು ಹೋಗಲು ತೆರೆಯುತ್ತದೆ ಮತ್ತು ನಂತರ ಮಗು ಯೋನಿ ಕಾಲುವೆಯ ಮೂಲಕ ಹಾದು ಹೋಗುತ್ತದೆ ಮತ್ತು ಯೋನಿಯಿಂದ ಹೊರಬರುತ್ತದೆ. ಸರ್ವಿಕಲ್ ಕ್ಯಾನ್ಸರ್ ಎಂದರೆ ಈ ಬಾಗಿಲಲ್ಲಿರುವ ಕ್ಯಾನ್ಸರ್ ಕೋಶಗಳು. ಸರ್ವಿಕಲ್ ಕ್ಯಾನ್ಸರ್ ಅನ್ನು ಮೊದಲೇ ಪತ್ತೆ ಮಾಡಿದರೆ ಅದು ದೇಹದಲ್ಲಿ ಹರಡುವುದಿಲ್ಲ ಮತ್ತು ನಂತರ ಬದುಕುಳಿಯುವ ಸಾಧ್ಯತೆಗಳು ಸಾಕಷ್ಟು ಹೆಚ್ಚು. ಕ್ಯಾನ್ಸರ್ ರಿಸರ್ಚ್ UK ಹೇಳುವಂತೆ ಸರ್ವಿಕಲ್ ಕ್ಯಾನ್ಸರ್ ಅನ್ನು ಹಂತ 1ರಲ್ಲಿ ಪತ್ತೆ ಹಚ್ಚಿ ನಂತರ ಚಿಕಿತ್ಸೆ ನೀಡಿದರೆ 95% ಮಹಿಳೆಯರು ಬದುಕುಳಿಯುತ್ತಾರೆ. ಹಂತ 2ರಲ್ಲಿ ಈ ಸಂಖ್ಯೆಯು 70% ಆಗಿದೆ. ಈ ಸಂಖ್ಯೆಯು ಹಂತ 3ರಲ್ಲಿ 40% ರಷ್ಟು ಮತ್ತು ಈ ಸಂಖ್ಯೆಯು ಹಂತ 4ರಲ್ಲಿ 15%ಗೆ ಇಳಿಯುತ್ತದೆ. ಸಹಜವಾಗಿ ಬದುಕುಳಿಯುವಿಕೆಯು ಅನೇಕ ಅಂಶಗಳ ಮೇಲೆ ಅವಲಂಬಿತವಾಗಿದೆ, ಆದರೆ ಆರಂಭಿಕ ಪತ್ತೆ ಹೆಚ್ಚಾಗಿ ಪ್ರಮುಖವಾಗಿದೆ. ಸರ್ವಿಕಲ್ ಕ್ಯಾನ್ಸರ್ HPV ಎಂಬ ವೈರಸ್ ನಿಂದ ಸಂಭವಿಸುತ್ತದೆ. HPV ಅಂದರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್. ಇದು STI ಆಗಿದೆ, ಅಂದರೆ ಲೈಂಗಿಕವಾಗಿ ಹರಡುವ ಸೋಂಕು. ಇದು ಚರ್ಮ, ಜನಾಂಗದ ಪ್ರದೇಶ ಮತ್ತು ಗಂಟಲಿನಲ್ಲಿ ಸೋಂಕನ್ನು ಉಂಟು ಮಾಡಬಹುದು. ಈ ವೈರಸ್ 200 ತಳಿಗಳನ್ನು ಹೊಂದಿದೆ, ಆದರೆ ಎಲ್ಲಾ ತಳಿಗಳು ಕ್ಯಾನ್ಸರ್ಗೆ ಕಾರಣವಾಗುವುದಿಲ್ಲ. ಕೆಲವೇ ತಳಿಗಳು ಕ್ಯಾನ್ಸರ್ ಆಗಿ ಬದಲಾಗುತ್ತವೆ. ಈ ಸೋಂಕು ಜನಾಂಗದ ನರಹುಳಿಗಳನ್ನು ಹೊರತುಪಡಿಸಿ ಯಾವುದೇ ಲಕ್ಷಣಗಳನ್ನು ಹೊಂದಿಲ್ಲ ಮತ್ತು ಇದು ಮುಖ್ಯ ಸಮಸ್ಯೆಯಾಗಿದೆ. ಆಶ್ಚರ್ಯಕರ ವಿಷಯವೇನೆಂದರೆ ಲೈಂಗಿಕವಾಗಿ ಸಕ್ರಿಯವಾಗಿರುವ ಜನರು ಯಾವಾಗಲಾದರೂ ವೈರಸ್ಗೆ ಒಡ್ಡಿಕೊಳ್ಳುತ್ತಾರೆ, ಆದರೆ ನಮ್ಮ ಪ್ರತಿರಕ್ಷಣಾ ವ್ಯವಸ್ಥೆಯು ನಮ್ಮನ್ನು ಉಳಿಸುತ್ತದೆ. ಈ HPV ಸೋಂಕು ಮತ್ತೆ ಮತ್ತೆ ಸಂಭವಿಸಿದಾಗ ಗರ್ಭಕಂಠ ಅಂದರೆ ಕ್ಯಾನ್ಸರ್ ಇಲ್ಲಿ ಹರಡಬಹುದು. ನಮ್ಮ ಪ್ರತಿರಕ್ಷಣಾ ವ್ಯವಸ್ಥೆಯು HPV ಸೋಂಕನ್ನು ದುರ್ಬಲಗೊಳಿಸುವುದರಿಂದ ಕ್ಯಾನ್ಸರ್ ಆಗಿ ಪರಿವರ್ತನೆಯಾಗುವ ಸಾಧ್ಯತೆಗಳು ಹೆಚ್ಚಾಗುತ್ತದೆ. ಈಗ ಸರ್ವಿಕಲ್ ಕ್ಯಾನ್ಸರ್ ಈ ರೀತಿಯ ಕ್ಯಾನ್ಸರ್ಗಿಂತ ಏಕೆ ವಿಭಿನ್ನವಾಗಿದೆ? ಏಕೆಂದರೆ ಚುಚ್ಚುಮದ್ದಿನ ಸಹಾಯದಿಂದ ಸರ್ವಿಕಲ್ ಕ್ಯಾನ್ಸರ್ ಅನ್ನು ತಡೆಗಟ್ಟಬಹುದು. 2006ರಲ್ಲಿ HPV ಲಸಿಕೆಯನ್ನು ಶಿಫಾರಸು ಮಾಡಿದ ನಂತರ ಸರ್ವಿಕಲ್ ಕ್ಯಾನ್ಸರ್ ಹದಿಹರೆಯದವರಲ್ಲಿ 88% ಮತ್ತು ವಯಸ್ಕರದಲ್ಲಿ 81% ರಷ್ಟು ಕಡಿಮೆಯಾಗಿದೆ. ಈ HPV ಲಸಿಕೆಯ ರಕ್ಷಣೆಯ ಸುಮಾರು 12 ವರ್ಷಗಳವರೆಗೆ ಇರುತ್ತದೆ. ಯಾವುದೇ ಲಸಿಕೆಯಂತೆ HPV ಲಸಿಕೆ ಕೂಡ ಅಡ್ಡ ಪರಿಣಾಮಗಳನ್ನು ಉಂಟು ಮಾಡಬಹುದು, ಆದರೆ ಈ ಲಸಿಕೆ ಜ್ವರ, ಸ್ನಾಯು ನೋವು, ವಾಕರಿಕೆಯು ಮುಂತಾದ ಸಾಮಾನ್ಯ ಅಡ್ಡ ಪರಿಣಾಮಗಳನ್ನು ಹೊಂದಿದೆ. ಆದ್ದರಿಂದ ಈ ವಿಡಿಯೋದ ನಂತರ ಸ್ತ್ರೀ ರೋಗ ತಜ್ಞರನ್ನು ಸಂಪರ್ಕಿಸಿ. ಇದು ತಡೆಗಟ್ಟುವಿಕೆಯ ಬಗ್ಗೆ, ಆದರೆ ತಡೆಗಟ್ಟುವಿಕೆ ಯಾವಾಗಲೂ ಸಾಧ್ಯವಿಲ್ಲ. ಕ್ಯಾನ್ಸರ್ ನಲ್ಲಿ ಆರಂಭಿಕ ಪತ್ತೆ ಕೂಡ ಮುಖ್ಯವಾಗಿದೆ. ಸರ್ವಿಕಲ್ ಕ್ಯಾನ್ಸರ್ ಅನ್ನು ಪತ್ತೆ ಹಚ್ಚಲು ಪ್ಯಾಪ್ ಸ್ಮಿಯರ್ ಎಂಬ ಪರೀಕ್ಷೆಯನ್ನು ಮಾಡಲಾಗುತ್ತದೆ. ಪ್ಯಾಪ್ ಸ್ಮಿಯರ್ ನಲ್ಲಿ ಕೆಲವು ಜೀವಕೋಶಗಳನ್ನು ಗರ್ಭಕಂಠದಿಂದ ತೆಗೆದುಕೊಂಡು ಪರೀಕ್ಷಿಸಲಾಗುತ್ತದೆ. ನಿಮ್ಮ ಗರ್ಭಕಂಠದಲ್ಲಿ ಕ್ಯಾನ್ಸರ್ ಕೋಶಗಳಿವೆಯೇ ಅಥವಾ ಇಲ್ಲವೇ ಎಂಬುದನ್ನು
ಎಂಬುದನ್ನು ಪ್ಯಾಪ್ಸ್ಮಿಯರ್ ತಿಳಿಸುತ್ತದೆ. ಪ್ಯಾಪ್ಸ್ಮಿಯರ್ ಬಗ್ಗೆ ಹತ್ತಿರದ ಸ್ತ್ರೀ ರೋಗ ತಜ್ಞರೊಂದಿಗೆ ಮಾತನಾಡಿ. ವಿಶೇಷವಾಗಿ ನೀವು 30 ವರ್ಷಕ್ಕಿಂತ ಮೇಲ್ಪಟ್ಟವರಾಗಿದ್ದರೆ ಪ್ರತಿ 2 ರಿಂದ 3 ವರ್ಷಗಳಿಗೊಮ್ಮೆ ಪ್ಯಾಪ್ಸ್ಮಿಯರ್ ಪರೀಕ್ಷೆಯನ್ನು ಮಾಡಬೇಕಾಗುತ್ತದೆ. ಮುಖ್ಯವಾದ ಅಂಶವೇನೆಂದರೆ ಕೋವಿಡ್ ಸಮಯದಲ್ಲಿ ಕೋವಿನ್ ಪ್ಲಾಟ್ಫಾರ್ಮ್ ಇದ್ದಂತೆ ಅದು ಲಸಿಕೆಗಳ ಬಗ್ಗೆ ನಮಗೆ ಮಾರ್ಗದರ್ಶನ ನೀಡುತ್ತಿತ್ತು. ಭಾರತ ಸರ್ಕಾರ ಯುವಿನ್ ಎಂಬ ವೇದಿಕೆಯನ್ನು ಪ್ರಾರಂಭಿಸಲಾಗಿದೆ. ಯುವಿನ್ ಎಂದರೆ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಂ. 9 ರಿಂದ 14 ವರ್ಷ ವಯಸ್ಸಿನ ಹುಡುಗಿಯರಿಗೆ ಸರ್ವಿಕಲ್ ಕ್ಯಾನ್ಸರ್ ಲಸಿಕೆಯನ್ನು ಪ್ರಾರಂಭಿಸಲಾಗುವುದು. ಭಾರತವು 2 ಡ್ರಾಪ್ಸ್ ಪೋಲಿಯೋ ಅಭಿಯಾನವನ್ನು ವರ್ಷಗಳಿಂದ ನಡೆಸುತ್ತಿದೆ. ಭಾರತವು ಸರ್ವಿಕಲ್ ಕ್ಯಾನ್ಸರ್ ನಿಂದ ಮುಕ್ತವಾಗಲು ಹೊಸ ಅಭಿಯಾನವನ್ನು ಪ್ರಾರಂಭಿಸಲಾಗುವುದು. ಆದರೆ ಇದೆಲ್ಲದರ ಬ್ಲೂ ಪ್ರಿಂಟ್ ಇನ್ನೂ ತಯಾರಾಗುತ್ತಿದೆ. ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಸೇವಾ ವರ್ಕ್ ಎಂಬ ಲಸಿಕೆಯನ್ನು ತಯಾರಿಸುತ್ತಿದೆ. ಇದು ಮಾರುಕಟ್ಟೆಯಲ್ಲಿ ಪ್ರತಿ ಡೋಸ್ಗೆ 2,000 ರೂಪಾಯಿ. ಇದಕ್ಕೂ ಮೊದಲು ಪಂಜಾಬ್, ಸಿಕ್ಕಿಂ, ಕರ್ನಾಟಕ, ತಮಿಳುನಾಡು, ಛತ್ತೀಸ್ಗಢ ಮತ್ತು ಮಹಾರಾಷ್ಟ್ರದ ಶಾಲೆಗೆ ಹೋಗುವ ಹುಡುಗಿಯರಿಗೆ HPV ಲಸಿಕೆ ಪ್ರಾಯೋಗಿಕ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಯಿತು. ಆದರೆ ಭವಿಷ್ಯದಲ್ಲಿ ರಾಷ್ಟ್ರವ್ಯಾಪಿ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗುವುದು. HPV ಲಸಿಕೆಯ ಕಲ್ಪನೆಯು ಲೈಂಗಿಕವಾಗಿ ಸಕ್ರಿಯಗೊಳ್ಳುವ ಮೊದಲು ಈ ಲಸಿಕೆಯನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಇದೆ. ಆದ್ದರಿಂದ HPV ಸೋಂಕಿನ ಸಾಧ್ಯತೆಗಳು ಕಡಿಮೆಯಾಗುತ್ತವೆ. ಆದರೆ ಯಾರಾದರೂ ಈಗಾಗಲೇ HPV ಸೋಂಕಿತರಾಗಿದ್ದರೆ ಅಂತಹ ಜನರ ಮೇಲೆ ಲಸಿಕೆ ಪರಿಣಾಮವು ಅನಿರ್ದಿಷ್ಟವಾಗಿರುತ್ತದೆ. ಸಹಜವಾಗಿ ವಿವಾಹಿತ ಮಹಿಳೆಯರು ಸಹ ಈ ಲಸಿಕೆ ತೆಗೆದುಕೊಳ್ಳಬಹುದು. ಆದರೆ ಇದಕ್ಕಾಗಿ ಸರಿಯಾದ ವೈದ್ಯಕೀಯ ಪರೀಕ್ಷೆಗಳು ಮತ್ತು ಮಾರ್ಗದರ್ಶನದ ಅಗತ್ಯವಿದೆ. ಮಹಿಳೆಯರ ಆರೋಗ್ಯದ ವಿಷಯ ಬಂದಾಗಲೆಲ್ಲ ಭಾರತಕ್ಕೆ ಸಮಸ್ಯೆ ಇದೆ. ಎಲ್ಲವನ್ನೂ ಹತ್ತಿಕ್ಕಲಾಗುತ್ತದೆ ಮತ್ತು ಇದು ನಮ್ಮ ಗರ್ಭಕ್ಕೆ ಸಂಬಂಧಿಸಿದ ಇಂತಹ ಕಾಯಿಲೆಗಳಾಗಿದೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ನಮ್ಮ ತಾಯಿಯನ್ನು ಆರಾಧಿಸುತ್ತೇವೆ. ಆದರೆ ನಾವು ಹುಟ್ಟಿದ ಗರ್ಭ, ಅದರ ರೋಗಗಳು, ಗರ್ಭಾಶಯವು ಯಾವತ್ತೂ ಚರ್ಚಿಸಲ್ಪಡುವುದಿಲ್ಲ. ಈ ಬಗ್ಗೆ ಮಹಿಳೆಯರು ಮಾತನಾಡುವುದು ಎಷ್ಟು ಮುಖ್ಯವೋ ಪುರುಷರಿಗೂ ಇದರ ಬಗ್ಗೆ ಅರಿವು ಅಷ್ಟೇ ಮುಖ್ಯ. ನಾವು ಮುಕ್ತವಾಗಿ ಮಾತನಾಡಬೇಕು ಮತ್ತು ನಮ್ಮ ಸುತ್ತಮುತ್ತಲಿನ ಮಹಿಳೆಯರನ್ನು ಈ ಕ್ಯಾನ್ಸರ್ಗಳಿಂದ ಸುರಕ್ಷಿತವಾಗಿಡಿಸಬೇಕು. ಈ ವಿಷಯವು ಮುಖ್ಯವಾಗಿದೆ. ಇದರ ಬಗ್ಗೆ ಮಾತನಾಡುವುದು ಮುಖ್ಯ. ಆದರೆ ಈ ಸಂಪೂರ್ಣ ಸ್ಟಂಟ್ ನಲ್ಲಿ ಯಾವುದೇ ತಪ್ಪುಗಳಿಲ್ಲ ಎಂದು ಇದರ ಅರ್ಥವಲ್ಲ. ಪೂನಂ ಪಾಂಡೆಯವರ ಪೋಸ್ಟ್ ಉದ್ದೇಶ ಚೆನ್ನಾಗಿತ್ತು. ಫೆಬ್ರವರಿ 2ರಂದು ಈ ಪೋಸ್ಟ್ ಪೂನಂ ಪಾಂಡೆರವರ ಮ್ಯಾನೇಜರ್ ನಿಂದ ಇನ್ಸ್ಟಾಗ್ರಾಮ್ ನಲ್ಲಿ ಹೋಗುತ್ತದೆ. ನಾವು ಪೂನಂ ಅವರನ್ನು ಸರ್ವಿಕಲ್ ಕ್ಯಾನ್ಸರ್ ನಿಂದ ಕಳೆದುಕೊಂಡಿದ್ದೇವೆ ಎಂದು ತಿಳಿಸಲು ನಾವು ತುಂಬಾ ದುಃಖಿತರಾಗಿದ್ದೇವೆ. ಈ ಪೋಸ್ಟ್ ನ ನಂತರ ಯಾರು ಇತಿಹಾಸದ ಬಗ್ಗೆ ಯೋಚಿಸಲಿಲ್ಲ. ಕೆಲವು ದಿನಗಳ ಹಿಂದೆ ಪೂನಂ ಪಾಂಡೆಯವರು ಆರೋಗ್ಯವಾಗಿದ್ದಾರೆ ಎಂದು ಅನೇಕ ನೆಟಿಜನ್ಗಳು ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಹಾಗಾದರೆ ಒಬ್ಬ ವ್ಯಕ್ತಿಗೆ 4 ದಿನಗಳಲ್ಲಿ ಕೊನೆಯ ಹಂತದ ಸರ್ವಿಕಲ್ ಕ್ಯಾನ್ಸರ್ ಹೇಗೆ ಬಂತು? ಮತ್ತು ಅದು ಕೂಡ ಸರ್ವಿಕಲ್ ಕ್ಯಾನ್ಸರ್ ಲಸಿಕೆ ಬಗ್ಗೆ ಬಜೆಟ್ ಮಾತನಾಡಿದ 1 ದಿನದ ನಂತರ. ಅದರ ಸಮಯವೂ ದೊಡ್ಡ ಕಾಕತಾಳೀಯವಾಗಿದೆ ಮತ್ತು ಪೂನಂ ಪಾಂಡೆ ಇಂತಹ ಪ್ರಚಾರದ ಸಾಹಸಗಳಿಗೆ ಹೊಸದೇನಲ್ಲ. ಪೂನಂ ಪಾಂಡೆಯ ಮುಖ್ಯ ಪ್ರೇಕ್ಷಕರು ಸ್ಪಷ್ಟ ಕಾರಣಗಳಿಗಾಗಿ ಹುಡುಗಿಯರೆಲ್ಲ ಜೊತೆಗೆ ಸರ್ವಿಕಲ್ ಕ್ಯಾನ್ಸರ್ ಲಸಿಕೆಗಳ ಅವಶ್ಯಕತೆ ಎಲ್ಲಿದೆ? ಭಾರತವು ಅತಿ ದೊಡ್ಡ ಜನಸಂಖ್ಯೆಯು ನಮ್ಮ ಹಳ್ಳಿಗಳಲ್ಲಿ ವಾಸಿಸುತ್ತದೆ ಮತ್ತು ಅದು ಯಾವ ವ್ಯತ್ಯಾಸವನ್ನು ಮಾಡುತ್ತದೆ? ಅವರು ಲಸಿಕೆಯನ್ನು ಪಡೆಯಬಹುದಾದ ಯಾವ ಮಾರ್ಗದರ್ಶನವನ್ನು ಅವರು ಪಡೆಯುತ್ತಾರೆ? ಆದ್ದರಿಂದ ಒಂದು ಕಾರಣವನ್ನು ತೆಗೆದುಕೊಳ್ಳಬೇಕಾದರೆ ಸರಿಯಾದ ಪ್ರೇಕ್ಷಕರನ್ನು ಮತ್ತು ಪ್ರಭಾವಶಾಲಿ ಇತಿಹಾಸವನ್ನು ಆಯ್ಕೆ ಮಾಡುವುದು ಮುಖ್ಯವಾಗಿತ್ತು. ಇಂದು ನಾವು HPV ಲಸಿಕೆಗಾಗಿ ಹುಡುಕಿದಾಗ ಪೂನಂ ಪಾಂಡೆ ಅವರ ಹೆಸರು ಮೊದಲು ಬರುತ್ತದೆ ಮತ್ತು ಮಾಹಿತಿ ನಂತರ ಬರುತ್ತದೆ. ಹಾಗೂ ಈ ಚರ್ಚೆಯ ವಿಷಯವು ಪೂನಂ ಪಾಂಡೆಯಾಯಿತು ಮತ್ತು ಕ್ಯಾನ್ಸರ್ ತಡೆಗಟ್ಟುವಿಕೆ ಅಲ್ಲ. ಇದು ಸರ್ವಿಕಲ್ ಕ್ಯಾನ್ಸರ್ ಬಗ್ಗೆ ಜನರಿಗೆ ಅರಿವು ಮೂಡಿಸಿತು, ಆದರೆ ಜಾಗೃತಿ ಮೂಡಿಸಲಿಲ್ಲ ಮತ್ತು ಇದು ದೊಡ್ಡ ಸಮಸ್ಯೆಯಾಗಿದೆ. ಲಸಿಕೆಗಳಿಗಿಂತ ಸೃಷ್ಟಿಕರ್ತ ಹೆಚ್ಚು ಜನಪ್ರಿಯತೆಯನ್ನು ಪಡೆದಿದ್ದಾರೆ. ಹಾಗಾದರೆ ಇದು ಹೇಗೆ ಸರಿ? ಇದು ಯಥಾಶ್ಚಿತ ಇನ್ಸ್ಟಾಗ್ರಾಮ್ ಪೋಸ್ಟ್ ಅಲ್ಲ. ಇದು ಚೆನ್ನಾಗಿ ಯೋಚಿಸಿದ ಅಭಿನಯವಾಗಿತ್ತು. ಇದರಲ್ಲಿ ವೈದ್ಯರ ಸಲಹೆ ಪಡೆದಿದ್ದಾರೋ ಇಲ್ಲವೋ, ಎಷ್ಟು ಸತ್ಯಗಳನ್ನು ತನಿಖೆ ಮಾಡಲಾಗಿದೆಯೋ ಗೊತ್ತಿಲ್ಲ. ಆದರೆ ವೇಗದ ಇಂಟರ್ನೆಟ್ ಸುದ್ದಿಗಳಿಂದ ಇಂದು ಇಂಟರ್ನೆಟ್ ನ ತತ್ವವಾಗಿದೆ. ವೇಗದಲ್ಲಿರಿ, ಮೊದಲು ಇರಿ, ದೃಢವಾಗಿರಿ, ಯಾವುದನ್ನಾದರೂ ಹೇಳಿ. ಏಕೆಂದರೆ ಯಾವುದೇ ಸುದ್ದಿ ಲೇಖನವನ್ನು ನಂತರ ನವೀಕರಿಸಬಹುದು, ಬದಲಾವಣೆಗಳನ್ನು ಮಾಡಬಹುದು, ಪೋಸ್ಟ್ ಗಳನ್ನು ಅಳಿಸಬಹುದು, ಕ್ಷಮೆಯಾಚಿಸಬಹುದು ಮತ್ತು ಪುರಾವೆಗಳನ್ನು ಮಾಡಬಹುದು, ಅಳಿಸಬಹುದು. ಹಾಗಾದರೆ ಅದು ಯಾವ ವ್ಯತ್ಯಾಸವನ್ನು ಮಾಡುತ್ತದೆ? ಈ ಘಟನೆಯಿಂದ ಕಲಿಯಲು ಒಂದು ಪಾಠವಿದೆ. ನಾವು ಮಾಹಿತಿ ಯುದ್ಧದ ಯುಗದಲ್ಲಿ ವಾಸಿಸುತ್ತಿದ್ದೇವೆ ಮತ್ತು ಯಾವುದೇ ಯುದ್ಧದಲ್ಲಿ ಸತ್ಯವೇ ಮೊದಲು ಬಲಿಪಶು. ಎಲ್ಲರಿಗೂ ಸರ್ವಿಕಲ್ ಕ್ಯಾನ್ಸರ್ ನಂತೆ ಸುಳ್ಳು ಕೂಡ ಒಂದು ಕಾಯಿಲೆಯಾಗಿದೆ. ಇದು ಹರಡುವ ವೈರಸ್ ನಮ್ಮ ಸಮಾಜವನ್ನು ನಾಶಪಡಿಸುತ್ತದೆ. ಯಾವುದೇ ಸಂವೇದನೆಯ ಸುದ್ದಿಯನ್ನು ಹಂಚಿಕೊಳ್ಳುವ ಮೊದಲು 1 ನಿಮಿಷ ವಿರಾಮ ಕೊಡಿ. ಕೆಲವೊಮ್ಮೆ ಸುದ್ದಿಯನ್ನು ಹಂಚಿಕೊಳ್ಳಲು ಮೊದಲಾಗದಿದ್ದರೂ ಪರವಾಗಿಲ್ಲ, ಏಕೆಂದರೆ ನೀವು ಯಾವಾಗಲೂ ಸರಿಯಾದ ಸುದ್ದಿಯನ್ನು ಹಂಚಿಕೊಳ್ಳಲು ಮೊದಲಾಗಿರಬೇಕು. ಸತ್ಯವನ್ನು
ಎಲ್ಲವನ್ನು ಸುದ್ದಿಯಾಗುವಂತೆ ಮಾಡಿ. ಸ್ನೇಹಿತರೆ, ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೂ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದಗಳು.